ಸಮಯ ಯಾರಿಗಾಗಿ ನಿಲ್ಲೋದಿಲ್ಲ. ನೀನು ರೆಡಿ ಆಗಿರ್ಲಿ ಇಲ್ಲದಿರ್ಲಿ ಟೈಮ್ ಮುಂದೆ ಹೋಗ್ತಾನೇ ಇರುತ್ತದೆ. ಎರಡನೇದು, ಎಲ್ಲರಿಗೂ ನಿನ್ನ ಬಗ್ಗೆ ಅಷ್ಟೊಂದು ಕೇರ್ ಇರೋದಿಲ್ಲ. ನೀನು ಎಷ್ಟು ಯೋಚಿಸ್ತೀಯೋ ಅಷ್ಟು ಜನ ನಿನ್ನ ಬಗ್ಗೆ ಯೋಚಿಸೋದಿಲ್ಲ. ಮೂರನೇದು, ಹೆಚ್ಚು ಯೋಚನೆ ಅಂದ್ರೆ ಓವರ್ ಥಿಂಕಿಂಗ್ ಜೀವನ ಹಾಳು ಮಾಡುತ್ತದೆ. ನೀನು ಮಾಡೋದಕ್ಕಿಂತ ಯೋಚಿಸ್ತಾ ಸಮಯ ಕಳೆದ್ಕೊಳ್ತೀಯ. ನಾಲ್ಕನೇದು, ಸೋಲು ಜೀವನದ ಭಾಗ. ಫೇಲ್ ಆಗೋದ್ರಿಂದಲೇ ನಾವು ಕಲ್ತೀವಿ. ಅದನ್ನ ಅವಾಯ್ಡ್ ಮಾಡೋದ್ರಿಂದ ಗ್ರೋತ್ ನಿಲ್ಲುತ್ತದೆ. ಐದನೇದು, ಹಣ ಮುಖ್ಯ. ಹಣ ಇಲ್ಲ ಅಂದ್ರೆ ಹಲವಾರು ಅವಕಾಶಗಳು ತಪ್ಪುತ್ತವೆ. ಇದು ಕಠಿಣ ಸತ್ಯ. ಆರನೇದು, ನಿನ್ನ ಹ್ಯಾಪಿನೆಸ್ ಯಾರೂ ಬಿಲ್ಡ್ ಮಾಡೋದಿಲ್ಲ. ನೀನೇ ನಿನ್ನ ಲೈಫ್ಗೆ ಮೀನಿಂಗ್ ಕೊಡಬೇಕು. ಏಳನೇದು, ಎಲ್ಲರನ್ನೂ ನಂಬೋದ್ರಿಂದ ನೋವು ಸಿಗುತ್ತದೆ. ಟ್ರಸ್ಟ್ ಕೇರ್ಫುಲಿ, ಯಾರನ್ನೂ ಬ್ಲೈಂಡ್ ಆಗಿ ನಂಬಬೇಡ. ಎಂಟನೇದು, ಬದಲಾವಣೆ ಅನಿವಾರ್ಯ. ಚೇಂಜ್ ಅಂದ್ರೆ ಅವಾಯ್ಡ್ ಮಾಡಕ್ಕಾಗಲ್ಲ, ಅಕ್ಸೆಪ್ಟ್ ಮಾಡೋದೇ ಬೆಸ್ಟ್. ಒಂಬತ್ತನೇದು, ನಿನ್ನ ಡ್ರೀಮ್ಸ್ಗೆ ಸಪೋರ್ಟ್ ಎಲ್ಲರೂ ಕೊಡೋದಿಲ್ಲ. ಕೆಲವರು ಡಿಸ್ಕರೇಜ್ ಮಾಡ್ತಾರೆ, ಆದರೂ ಮುಂದುವರಿಯಬೇಕು. ಹತ್ತನೇದು, ಅವಕಾಶಗಳು ಕಾಯೋದಿಲ್ಲ. ಚಾನ್ಸ್ ಬಂದಾಗ ಯೂಸ್ ಮಾಡ್ಲಿಲ್ಲ ಅಂದ್ರೆ ಅದು ಹೋಗಿಬಿಡುತ್ತೆ. ಹನ್ನೊಂದನೇದು, ಡಿಸಿಪ್ಲಿನ್ ಇಲ್ಲದೆ ಸಕ್ಸೆಸ್ ಬರೋದಿಲ್ಲ. ಮೋಟಿವೇಶನ್ ಟೆಂಪರರಿ, ಡಿಸಿಪ್ಲಿನ್ ಮಾತ್ರ ಲಾಂಗ್ ಟರ್ಮ್. ಹನ್ನೆರಡನೇದು, ಹೋಲಿಕೆ ಸಂತೋಷ ಕಡಿಸುತ್ತದೆ. ಇತರರ ಜೊತೆ ಕಂಪೇರ್ ಮಾಡ್ಕೊಂಡ್ರೆ ನಿನ್ನ ಪೀಸ್ ಹೋಗುತ್ತದೆ. 13ನೇದು, ನಿನ್ನ ಮಿಸ್ಟೇಕ್ಸ್ ನಿನ್ನ ರೆಸ್ಪಾನ್ಸಿಬಿಲಿಟಿ. ಬ್ಲೇಮ್ ಮಾಡಿದ್ರೆ ಲೈಫ್ ಇಂಪ್ರೂವ್ ಆಗೋದಿಲ್ಲ. 14ನೇದು, ಅಲೋನ್ ಇರೋದು ಕಲಿಯಬೇಕು. ಒಬ್ಬನೇ ಇದ್ದಾಗಲೂ ಸ್ಟ್ರಾಂಗ್ ಆಗಿರೋದು ಲೈಫ್ ಸ್ಕಿಲ್. 15ನೇದು, ಲಾಸ್ಟಲ್ಲಿ ಎಲ್ಲವೂ ಟೆಂಪರರಿ. ಪ್ರಾಬ್ಲಮ್ಸ್, ಹ್ಯಾಪಿನೆಸ್, ಪೇನ್ ಎಲ್ಲವೂ ಪರ್ಮನೆಂಟ್ ಅಲ್ಲ.